ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ಪಂಚಮ ಸ್ಕಂದದಲ್ಲಿ ಋಷಭದೇವನ ದೇಹತ್ಯಾಗವೆಂಬ 6ನೆಯ ಅಧ್ಯಾಯಕ್ಕೆ ಸ್ವಾಗತ. ಯೋಗೀಶ್ವರನಾದ ಋಷಭದೇವನು ಆಕಾಶಗಮನವೇ ಮುಂತಾದ ಸಿದ್ಧಿಗಳು ತಾವಾಗಿಯೇ ಸೇವೆಗೆ ಬಂದರೂ ಅವುಗಳನ್ನು ಆಧರಿಸಲಿಲ್ಲವೆಂಬ ಮಾತನ್ನು ಕೇಳಿ ಪರೀಕ್ಷಿದ್ರಾಜನ ಮನಸ್ಸಿನಲ್ಲಿ ಒಂದು ಸಣ್ಣ ಸಂಶಯ ಉಂಟಾಯಿತು. ಅದರ ಪರಿಹಾರಕ್ಕಾಗಿ ಆತನು ಶುಕ ಮಹರ್ಷಿಗಳನ್ನು ಹೀಗೆ ಪ್ರಶ್ನಿಸಿದನು. ನನೂನಂ ಭಗವ ಆತ್ಮಾರಾಮಾಣಂ ಯೋಗ ಸಮೀರಿತ ಜ್ಞಾನವಭರ್ಜಿತ ಕರ್ಮ ಬೀಜಾನಮೈಶ್ವರ್ಯಾಣಿ ಪುನಃ ಕ್ಲೇಶದಾನಿ ಭವಿತುಮರ್ಹಂತಿ ಯದೃಚ್ಛಯೋಪಗತಾನಿ. ಮುನಿವರಿಯರೇ, ಅಷ್ಟಾಂಗ ಯೋಗವೆಂಬ ವಾಯುವಿನಿಂದ ಹುಟ್ಟಿದ ಜ್ಞಾನವೆಂಬ ಅಗ್ನಿಯಲ್ಲಿ ಯಾರ ರಾಗಾದಿ ಕರ್ಮ ಬೀಜಗಳು ಸುಟ್ಟು ಹೋಗಿವೆಯೋ ಅಂತಹ ಆತ್ಮಾರಾಮರಾದ ಮುನಿವರಿಯರಿಗೆ ದೈವವಶದಿಂದ ಅಣಿಮ ಮಹಿಮಾ ಮುಂತಾದ ಸಿದ್ಧಿಗಳು ತಾವಾಗಿಯೇ ದೊರಕಿದರು ಅವು ಅವರಿಗೆ ರಾಗ ದ್ವೇಷಗಳೇ ಮುಂತಾದ ಕ್ಲೇಶಗಳನ್ನು ಖಂಡಿತವಾಗಿಯೂ ಉಂಟು ಮಾಡುವುದಿಲ್ಲ. ಆದರೂ ಭಗವಂತನಾದ ಋಷಭದೇವನು ಆ ಸಿದ್ಧಿಗಳನ್ನು ಏಕೆ ಸ್ವೀಕರಿಸಲಿಲ್ಲ? ಶುಕ ಮಹರ್ಷಿಗಳು ಆತನಿಗೆ ಹೀಗೆ ಉತ್ತರ ನೀಡಿ ಋಷಭದೇವನ ಮುಂದಿನ ವೃತ್ತಾಂತವನ್ನು ನಿರೂಪಣೆ ಮಾಡಿದರು. ನೀನು ಹೇಳಿದ್ದು ಸರಿಯಾಗಿದೆ ರಾಜೇಂದ್ರ, ಆದರೆ ಚಂಚಲವಾದ ಮನಸ್ಸನ್ನು ಬುದ್ಧಿಶಾಲಿಗಳು ನಂಬುವುದಿಲ್ಲ. ಧೂರ್ತನಾದ ಬೇಡನು ಮೃಗಗಳು ತನ್ನ ಬಲೆಯಲ್ಲಿ ಬಂದು ಬಿದ್ದು ತನ್ನ ಹಿಡಿತದಲ್ಲಿ ಇದ್ದರೂ ಅವುಗಳ ಮೇಲೆ ಭರವಸೆಯನ್ನು ಇಡುವುದಿಲ್ಲವಷ್ಟೇ. ಹಾಗೆಯೇ ಬುದ್ಧಿವಂತರಾದವರು ಈ ಚಂಚಲವಾದ ಚಿತ್ತದ ಮೇಲೆ ಭರವಸೆಯನ್ನು ಇಡುವುದಿಲ್ಲ. ಈ ಪ್ರಸಿದ್ಧವಾದ ಶ್ಲೋಕಗಳು ಇದೇ ಅಭಿಪ್ರಾಯವನ್ನು ಸಾರುತ್ತವೆ. ನ ಕುರ್ಯಾತ್ ಕರ್ಹಿ ಚಿತ್ಸಖ್ಯಂ ಮನಸ್ಸಿ ಹ್ಯನವಸ್ಥಿತೆ ಯದ್ವಿಶ್ರಂಭ ಚಿರಾಚೀರ್ಣಂ ಚಸ್ಕನ್ಪ ತಪ ಐಶ್ವರಂ ನಿತ್ಯಂ ದದಾತಿ ಸಾಮ ಕಾಮಸ್ಯ ಛಿದ್ರಂ ತಮನುಯೇರಯಃ ಯೋಗಿನ ಕೃತಮೈತ್ರಸ್ಯ ಪತ್ಯುರ್ಜಾಯೇವ ಪುಂಶ್ಚಲಿ ಕಾಮೋ ಮನ್ಯುರ್ಮದೋ ಲೋಭ ಶೋಕಮೋಹ ಭಯಾದಯಃ ಕರ್ಮ ಬಂಧಶ್ಚ ಯನ್ಮೂಲ ಸ್ವೀಕುರ್ಯಾತ್ಕೋನು ತದ್ಬುಧಃ. ಈ ಚಂಚಲವಾದ ಚಿತ್ತದಲ್ಲಿ ಎಂದಿಗೂ ಸ್ನೇಹ ನಂಬಿಕೆಗಳನ್ನು ಇಡಬಾರದು. ಇದರಲ್ಲಿ ನಂಬಿಕೆಯನ್ನು ಇಟ್ಟಿದ್ದರಿಂದಲೇ ಬಹುಮಂದಿ ಯೋಗೀಶ್ವರರು ತಾವು ಚಿರಕಾಲದಿಂದ ಸಂಪಾದಿಸಿದ್ದ ತಪಸ್ಸನ್ನು ಕಳೆದುಕೊಂಡರು. ಅವರ ತಪಶಕ್ತಿಯು ಕ್ಷಯ ಹೊಂದಿತು. ವ್ಯಭಿಚಾರಿಣಿಯಾದ ಹೆಂಗಸು ಜಾರ ಪುರುಷನಿಗೆ ಅವಕಾಶವನ್ನು ಕೊಟ್ಟು ತನ್ನಲ್ಲಿ ನಂಬಿಕೆಯನ್ನಿಟ್ಟಿರುವ ಪತಿಯನ್ನು ಅವರ ಮೂಲಕ ಹೇಗೆ ಕೊಲ್ಲಿಸುವಳೋ ಹಾಗೆಯೇ ಯೋಗಿಯು ತನ್ನ ಚಿತ್ತದ ಮೇಲೆ ವಿಶ್ವಾಸವನ್ನಿಟ್ಟರೆ ಆ ಮನಸ್ಸು ಕಾಮಕ್ಕೂ ಅದರ ಜೊತೆಗಾರನಾದ ಕ್ರೋಧವೇ ಮುಂತಾದವುಗಳಿಗೂ ಆ ಯೋಗಿಯ ಮೇಲೆ ಆಕ್ರಮಣ ಮಾಡಲು ಅವಕಾಶವನ್ನು ಒದಗಿಸಿಕೊಟ್ಟು ಆತನನ್ನು ನಷ್ಟ ಭ್ರಷ್ಟನನ್ನಾಗಿ ಮಾಡಿಬಿಡುವುದು. ಕಾಮ, ಕ್ರೋಧ, ಮದ, ಲೋಭ, ಶೋಕ, ಮೋಹ ಮತ್ತು ಭಯಗಳೇ ಮುಂತಾದ ಶತ್ರುಗಳಿಗೂ ಮತ್ತು ಕರ್ಮಗಳ ಕಟ್ಟಿಗೂ ಮೂಲವಾದುದು ಈ ಮನಸ್ಸೇ. ಇದರ ಮೇಲೆ ಯಾವ ಬುದ್ಧಿವಂತನು ತಾನೇ ಭರವಸೆಯನ್ನು ಇಡಲು ಸಾಧ್ಯ? ಇದೇ ರೀತಿಯಲ್ಲಿ ಶ್ರೀ ಭಗವಂತನಾದ ಋಷಭದೇವನು ಇಂದ್ರನೇ ಮುಂತಾದ ಸಮಸ್ತ ಲೋಕಪಾಲಕರಿಗೂ ಕೂಡ ಅಲಂಕಾರವಾಗಿದ್ದರು. ಮೂರ್ಖ ಮನುಷ್ಯನಂತೆ ಅವಧೂತರಿಗೆ ಸರಿಹೋಲುವ ಬಗೆ ಬಗೆಯ ವೇಷ, ಭಾಷೆ ಮತ್ತು ಆಚರಣೆಗಳಿಂದ ತನ್ನ ದಿವ್ಯ ಪ್ರಭಾವವನ್ನು ಮರೆಮಾಚಿಕೊಂಡಿದ್ದನು. ಕೊನೆಗೆ ಆತನು ಯೋಗಿಗಳಿಗೆ ದೇಹತ್ಯಾಗದ ವಿಧಿಯನ್ನು ಕಲಿಸುವುದಕ್ಕಾಗಿ ತನ್ನ ಶರೀರವನ್ನು ತ್ಯಜಿಸಲು ಬಯಸಿದನು. ತನ್ನ ಅಂತಃಕರಣದಲ್ಲಿ ಅಭೇದ ರೂಪದಲ್ಲಿ ನೆಲೆಗೊಂಡಿರುವ ಪರಮಾತ್ಮನನ್ನು ಅಭಿನ್ನ ರೂಪದಿಂದ ನೋಡುತ್ತಾ ವಾಸನೆಗಳ ಅನುವೃತ್ತಿಯನ್ನು ಬಿಟ್ಟು ಲಿಂಗ ದೇಹದ ಅಭಿಮಾನವನ್ನು ಪೂರ್ಣವಾಗಿ ತೊರೆದಿದ್ದನು. ಆದರೂ ಯಾವುದೋ ಯೋಗಮಾಯೆಯ ವಾಸನೆಯಿಂದ ಉಂಟಾದ ಅಭಿಮಾನದ ಆಭಾಸದಿಂದ ಪ್ರೇರಿತವಾಗಿ ಆತನ ದೇಹವು ಭೂಮಿಯಲ್ಲಿ ಸಂಚರಿಸುತ್ತಿತ್ತು. ಇಂತಹ ಸ್ಥಿತಿಯಲ್ಲಿ ಆತನು ಭೂಮಂಡಲದಲ್ಲಿ ಸುತ್ತುತ್ತಾ ದೈವವಶದಿಂದ ಕೊಂಕ, ವಂಕ, ಕುಟಕಗಳೆಂಬ ದಕ್ಷಿಣ ಕನ್ನಡ ದೇಶಗಳಿಗೆ ಹೋಗಿ ಕುಟಕಗಿರಿಯ ಉಪವನದಲ್ಲಿ ಬಾಯಿಗೆ ಕಲ್ಲುಗಳನ್ನು ಹಾಕಿಕೊಂಡು ಅವುಗಳನ್ನು ಮೆಲ್ಲುತ್ತಾ ಕೂದಲನ್ನು ಕೆದರಿಕೊಂಡು ಹುಚ್ಚನಂತೆ ದಿಗಂಬರನಾಗಿ ತಿರುಗಾಡತೊಡಗಿದನು. ಇದೇ ಸಮಯದಲ್ಲಿ ಬಿರುಗಾಳಿಯೊಂದು ಭರ್ರನೆ ಬೀಸಿ ಬಿದಿರು ಮೆಳೆಗಳ ತಿಕ್ಕಾಟದಿಂದ ಹುಟ್ಟಿದ ಕಾಡುಗಿಚ್ಚು ಭುಗಿಲೆದ್ದು ಕೆಂಪು ಬಣ್ಣದ ಜ್ವಾಲೆಗಳಿಂದ ಇಡೀ ಅರಣ್ಯವನ್ನು ಮತ್ತು ಅಲ್ಲಿ ಸಂಚರಿಸುತ್ತಿದ್ದ ಋಷಭದೇವನ ಪವಿತ್ರವಾದ ದೇಹವನ್ನು ಕಬಳಿಸಿ ಭಸ್ಮ ಮಾಡಿಬಿಟ್ಟಿತು. ಎಲೆ ರಾಜನೇ,
ಕಲಿಯುಗದಲ್ಲಿ ಅಧರ್ಮವು ವೃದ್ಧಿ ಹೊಂದುತ್ತಿರುವಾಗ ಕೊಂಕ, ವೆಂಕ ಮತ್ತು ಕುಟಕ ದೇಶಗಳಿಗೆ ಅಧಿಪತಿಯಾದ ಮಂದಮತಿಯಾದ ಒಬ್ಬ ರಾಜನು ಶ್ರೀ ಋಷಭದೇವನ ಆಶ್ರಮ ಧರ್ಮಗಳನ್ನು ಮೀರಿದ ಆಚರಣೆಯ ವೃತ್ತಾಂತವನ್ನು ಕೇಳಿ ತಾನು ಅದಕ್ಕೆ ಅಧಿಕಾರಿಯಾಗಿಲ್ಲದಿದ್ದರೂ ಅದನ್ನು ಅನುಕರಿಸುತ್ತಾ ನಿರ್ಭಯನಾಗಿ ಸ್ವಧರ್ಮವನ್ನು ಬಿಟ್ಟು ಪಾಷಂಡ ಧರ್ಮದ ಮಾರ್ಗವನ್ನು ಪ್ರಚಾರ ಮಾಡುವನು. ಅದರಿಂದ ಪ್ರಭಾವಿತರಾಗಿ ದೇವಮಾಯೆಯಿಂದ ಮರಳುಗೊಂಡ ಅನೇಕ ಮನುಷ್ಯರು ಶಾಸ್ತ್ರವಿಹಿತವಾದ ತಮ್ಮ ಶೌಚ ಆಚಾರಗಳನ್ನು ಬಿಟ್ಟು ಬಿಡುವರು. ವೇದವನ್ನು, ಬ್ರಾಹ್ಮಣರನ್ನು, ಯಜ್ಞಪುರುಷನನ್ನು ನಿಂದಿಸತೊಡಗುವರು. ಹಾಗೂ ವೇದ ವಿರುದ್ಧವಾದ ಅಂಧ ಪರಂಪರೆಯಿಂದ ಪ್ರೋತ್ಸಾಹಿತರಾಗಿ ಅದರಲ್ಲಿಯೇ ವಿಶ್ವಾಸವನ್ನಿಟ್ಟು ಸ್ವೇಚ್ಛೆಯಿಂದ ವರ್ತಿಸುತ್ತಾ ತಾವಾಗಿಯೇ ಅಂಧ ತಮಸ್ಸಿನಲ್ಲಿ ಬೀಳುತ್ತಾರೆ. ಅದು ಪತನಕ್ಕೆ ಕಾರಣವಾಗುವುದು. ಶ್ರೀ ಭಗವಂತನು ರಜೋಗುಣದಿಂದ ತುಂಬಿರುವ ಜನರಿಗೆ ಮೋಕ್ಷ ಮಾರ್ಗದ ಶಿಕ್ಷಣವನ್ನು ಕೊಡಲು ಈ ಋಷಭಾವತಾರವನ್ನು ಮಾಡಿದನು. ಈ ಅವತಾರದ ದಿವ್ಯ ಗುಣಗಳನ್ನು ವರ್ಣಿಸುವ ಈ ಶ್ಲೋಕಗಳನ್ನು ವಿದ್ವಾಂಸರು ಹಾಡುತ್ತಾ ಬಂದಿದ್ದಾರೆ. ಅಹೋ ಭುವ ಸಪ್ತ ಸಮುದ್ರವತ್ಯ ದ್ವೀಪೇಶು ವರ್ಷೇಶು ಅಧಿಪುಣ್ಯಮೇತತ್ ಗಾಯಂತಿ ಯತ್ರ ತ್ಯಜನಾ ಮುರಾರೆ ಕರ್ಮಾಣಿ ಭದ್ರಾಣ್ಯವತಾರವಂತಿ. ಆಹಾ, 7 ಸಮುದ್ರಗಳಿಂದ ಕೂಡಿರುವ ಈ ಭೂಮಿಯು ಸಮಸ್ತ ದ್ವೀಪಗಳಲ್ಲಿಯೂ ವರ್ಷಗಳಲ್ಲಿಯೂ ಈ ಭಾರತ ವರ್ಷವು ಎಂತಹ ಪುಣ್ಯತಮವಾದ ಭೂಮಿಯಾಗಿದೆ. ಇಲ್ಲಿಯ ಜನರು ಶ್ರೀಹರಿಯ ಋಷಭಾವತಾರದ ಚರಿತ್ರೆಗಳನ್ನು ಗಾನ ಮಾಡುತ್ತಿರುವರು. ಅಹೋನು ವಂಶೋ ಯಶಸಾವದಾತ ಪ್ರಯವ್ರತೋ ಯತ್ರ ಪುರಾನ್ ಪುಮಾನ್ ಪುರಾಣ ಕೃತಾವತಾರ ಪುರುಷ ಆದ್ಯ ಚಚಾರ ಧರ್ಮಂ ಯದ ಕರ್ಮ ಹೇತುಂ. ಅದರಲ್ಲಿಯೂ ಪ್ರಿಯವ್ರತ ಮಹಾರಾಜನ ವಂಶವು ಶುಭ್ರವಾದ ಕೀರ್ತಿಯಿಂದ ಕೂಡಿ ಅತ್ಯಂತ ಪವಿತ್ರವಾಗಿದೆ. ಅದರಲ್ಲಿಯೇ ಪುರಾಣ ಪುರುಷನಾದ ಆದಿನಾರಾಯಣನು ಋಷಭನೆಂಬ ಹೆಸರಿನಿಂದ ಅವತಾರ ಮಾಡಿ ಮೋಕ್ಷಕ್ಕೆ ಸಾಧನವಾದ ಪರಮಹಂಸ ಧರ್ಮವನ್ನು ಆಚರಣೆ ಮಾಡಿದನು. ಕುನ್ವಸ್ಯ ಕಾಷ್ಠಾಮಪರೋನು ಗಚ್ಚೇನ್ ಮನೋರಥೇನಾಪ್ಯ ಭವಸ್ಯ ಯೋಗಿ ಯೋ ಯೋಗ ಮಾಯಾ ಸ್ಪೃಹಯತ್ಯುದಸ್ತ ಹೆಸತ್ತಯ ಏನ ಕೃತ ಪ್ರಯತ್ನಾಹ. ಮಹಾಮಹಿಮನಾದ ಜನ್ಮರಹಿತನಾದ ಋಷಭದೇವನ ಅಸಾಧಾರಣವಾದ ನಡವಳಿಕೆಯನ್ನು ಇತರ ಯೋಗಿಗಳು ಮನಸ್ಸಿನಿಂದಲೂ ಮುಟ್ಟಲಾರರು. ಏಕೆಂದರೆ ಯೋಗಿಗಳು ಯಾವ ಯೋಗ ಸಿದ್ಧಿಗಳಿಗಾಗಿ ಆಸೆ ಪಡುತ್ತಾ ನಿರಂತರವಾಗಿ ಪ್ರಯತ್ನ ಮಾಡುವರೋ ಆ ಸಿದ್ಧಿಗಳೆಲ್ಲವೂ ತಾವಾಗಿಯೇ ಸೇವಿಸಲು ಬಂದರೂ ಆ ಮಹಾತ್ಮನು ಅವುಗಳನ್ನು ಅಸತ್ಯೆಂದು ಭಾವಿಸಿ ನಿರಾಕರಿಸಿಬಿಟ್ಟನು. ಭರತ ಸತ್ತಮನೆ, ಹೀಗೆ ನಾನು ನಿನಗೆ ಸಮಸ್ತ ವೇದಗಳು, ಲೋಕಗಳು, ದೇವತೆಗಳು, ಬ್ರಾಹ್ಮಣರು ಮತ್ತು ಗೋವುಗಳು ಇವರೆಲ್ಲರಿಗೂ ಪರಮ ಗುರುವಾದ ಶ್ರೀ ಭಗವಂತನಾದ ಋಷಭದೇವನ ಪರಿಶುದ್ಧವಾದ ಚರಿತ್ರೆಯನ್ನು ವರ್ಣಿಸಿರುವೆನು. ಇದು ಮನುಷ್ಯರ ಸಮಸ್ತ ಪಾಪಗಳನ್ನು ಕಳೆಯುವ ಚರಿತ್ರೆಯು. ಪರಮ ಮಂಗಳಕರವಾದ ಈ ಪವಿತ್ರ ಚರಿತ್ರೆಯನ್ನು ಏಕಾಗ್ರವಾದ ಚಿತ್ತದಿಂದ ಶ್ರದ್ಧಾಪೂರ್ವಕವಾಗಿ ನಿರಂತರವಾಗಿ ಕೇಳುವ ಮನುಷ್ಯರಿಗೂ ಶ್ರೀ ಭಗವಂತನಾದ ವಾಸುದೇವನಲ್ಲಿ ಅನನ್ಯವಾದ ಭಕ್ತಿ ಉಂಟಾಗುವುದು. ವಿವೇಕಿಗಳು ಬಗೆ ಬಗೆಯ ಪಾಪಗಳಿಂದ ತುಂಬಿರುವ ಸಾಂಸಾರಿಕ ತಾಪಗಳಿಂದ ಬೆಂದು ನೊಂದಿರುವ ತಮ್ಮ ಅಂತಃಕರಣವನ್ನು ಈ ಭಕ್ತಿರಸ ವಾಹಿನಿಯಲ್ಲಿಯೇ ನಿರಂತರವಾಗಿ ಮೇಯಿಸುವರು. ಅದರಿಂದ ಅವರಿಗೆ ದೊರೆಯುವ ಪರಮಶಾಂತಿಯು ವರ್ಣನಾತೀತವಾದುದು. ಅದು ಎಷ್ಟು ಆನಂದಮಯವಾಗಿರುತ್ತದೆ ಎಂದರೆ ಅದನ್ನು ಪಡೆದ ಸುಕೃತಿಗಳು ತಾನಾಗಿಯೇ ಒದಗಿ ಬರುವ ಮೋಕ್ಷವೆಂಬ ಪುರುಷಾರ್ಥವನ್ನು ಕೂಡ ಆಧರಿಸುವುದಿಲ್ಲ. ಶ್ರೀ ಭಗವಂತನಿಗೆ ಸ್ವಕೀಯರಾಗಿದ್ದರಿಂದಲೇ ಅವರ ಸಮಸ್ತ ಪುರುಷಾರ್ಥಗಳು ಈಡೇರುತ್ತವೆ. ಶ್ರೀ ಕೃಷ್ಣ ಪರಮಾತ್ಮನಿಗೆ ನೀವು ಮತ್ತು ಯದುವಂಶಿಗಳು ಅಂತಹ ಸ್ವಜನರಾಗಿದ್ದೀರಿ. ರಾಜನ್ ಪತಿರ್ ಗುರುರಲಂ ಭವತಾಂ ಯದೂನಾಂ ದೈವಂ ಪ್ರಿಯ ಕುಲಪತಿ ಕ್ವಚ ಕಿಂಕರೋವಹ ಅಸ್ತ್ವೇವ ಮಂಗ ಭಗವಾನ್ ಭಜತಾಂ ಮುಕುಂದೋ ಮುಕ್ತಿಂ ದದಾತಿ ಚಿತ್ಸ್ಮನ ಭಕ್ತಿ ಯೋಗಂ. ಆ ಭಗವಂತನು ನಿಮಗೆ ಪಾಲಕನು, ಗುರುವು, ಇಷ್ಟದೈವವು, ಪ್ರೀತಿಯ ಗೆಳೆಯನು ಮತ್ತು ಕುಲಪತಿಯೂ ಆಗಿದ್ದನು. ಇಷ್ಟು ಮಾತ್ರವಲ್ಲದೆ ಕೆಲವೊಮ್ಮೆ ನಿಮ್ಮ ಆಜ್ಞೆಯನ್ನು ನಿರ್ವಹಿಸುವ ಸೇವಕನೂ ಆಗಿದ್ದನಲ್ಲವೇ? ಹೀಗೆಯೇ ಶ್ರೀ ಭಗವಂತನು ತನ್ನನ್ನು ಭಜಿಸುವ ಇತರ ಭಕ್ತರಿಗೂ ತನ್ನ ಉಪಕಾರಗಳನ್ನಲ್ಲದೆ ಮುಕ್ತಿಯನ್ನು ದಯಪಾಲಿಸುವನು. ಆದರೆ ಅದಕ್ಕೂ ಅತಿಶಯವಾಗಿರುವ ಭಕ್ತಿಯೋಗವನ್ನು ಮಾತ್ರ ಸುಲಭವಾಗಿ ಕೊಡುವುದಿಲ್ಲ. ನಿತ್ಯಾನುಭೂತ ನಿಜಲಾಭ ನಿವೃತ್ತ ತೃಷ್ಣಃ ಶ್ರೇಯಸ್ಯ ತದ್ರಚನಯ ಚಿರಸುಪ್ತ ಬುದ್ಧೇಹಿ ಲೋಕಸ್ಯ ಯಃ ಕರುಣಾಯ ಭಯಮಾತ್ಯಲೋಕ ಆಖ್ಯಾನ್ನದೋ ಭಗವತೆ ಋಷಭಾಯ ತಸ್ಮೈ. ನಿರಂತರವಾಗಿ ಆತ್ಮಾನುಭವದಲ್ಲಿ ಮುಳುಗಿದವನಾಗಿ
ಅಸಂತೃಪ್ತಿಯಿಂದ ಉಳಿದ ಎಲ್ಲ ಕಾಮನೆಗಳನ್ನು ಕಳೆದುಕೊಂಡವನಾಗಿದ್ದ ಯಾವ ಕೃತಕೃತ್ಯನಾದ ಮಹಾಪುರುಷನು ನಿರಂತರವಾಗಿ ವಿಷಯ ಭೋಗಗಳಲ್ಲಿ ಮುಳುಗಿ ತಮ್ಮ ವಾಸ್ತವಿಕವಾದ ಶ್ರೇಯಸ್ಸನ್ನು ಮರೆತು ನಿದ್ರಿಸುತ್ತಿದ್ದ ಜನರಲ್ಲಿ ದಯತೋರಿ ಅವರಿಗೆ ನಿರ್ಭಯವಾದ ಆತ್ಮ ಸ್ವರೂಪವನ್ನು ಉಪದೇಶ ಮಾಡಿದನು. ಆ ಭಗವಂತನಾದ ಋಷಭದೇವನಿಗೆ ನಮಸ್ಕಾರವು. ಎಂಬಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಂಹಿತೆಯೋ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಪಂಚಮ ಸ್ಕಂದದ 6ನೆಯ ಅಧ್ಯಾಯವೂ ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.